ಕಿಲ್ಲರ್ BMTCಗೆ ನಿನ್ನೆ ಯುವತಿ ಬಲಿಯಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಜಾಗ ಆಕ್ಸಿಡೆಂಟ್ ಆಗಿರುವ ಸ್ಪಾಟ್ ಏನಿದೆ ಅಲ್ಲೇನಾದ್ರೂ ಅಪರೂಪಕ್ಕೆ ಮಾತ್ರ ಆಕ್ಸಿಡೆಂಟ್ ಆಗುತ್ತಾ ಅಲ್ಲ ನಿನ್ನೆ ಫಸ್ಟ್ ಟೈಮ್ ಆಕ್ಸಿಡೆಂಟ್ ಆಯ್ತಾ ಅಂತ ನೋಡಿದ್ರೆ ಅಲ್ಲ ವಾರಕ್ಕೆ 3 ಸಲ ಆಗುತ್ತಲ್ಲ ಆಕ್ಸಿಡೆಂಟ್ ಪ್ರೋನ್ ಝೋನ್ ಅಂತ ಹೇಳ್ತಾರಲ್ಲ ಇದು ಅಪಘಾತ ವಲಯ ಅಂತ ಆ ರೀತಿ ಬೋರ್ಡ್ ಹಾಕೋದಕ್ಕೆ ಯೋಗ್ಯ ಇದು ಪೀಣ್ಯ 2ನೇ ಸ್ಟೇಜ್ BMTC ಬಸ್ ನಿಲ್ದಾಣ ಸಿಕ್ಕಾಪಟ್ಟೆ ಡೇಂಜರು ಅಲ್ಲಿ ಬಸ್ ನಿಲ್ದಾಣ ಅಂತ ನಾವು ಹೇಳಬೇಕಷ್ಟೇ ಅಲ್ಲೊಂದು ನಿಲ್ದಾಣ ಅಂತಿಲ್ಲ ವಾರಕ್ಕೆ 2-3 ಬಾರಿ ಈ ರೀತಿ ಆಕ್ಸಿಡೆಂಟ್ಗಳು ಸರ್ವೇ ಸಾಮಾನ್ಯ ಬಸ್ ನಿಲ್ದಾಣವನ್ನ ಶೆಲ್ಟರ್ ಅನ್ನ ನಿರ್ಮಾಣ ಮಾಡಿಲ್ಲ ರಸ್ತೆ ಅಗಲೀಕರಣ ಆಗಿಲ್ಲ ಫುಟ್ಪಾತ್ ವ್ಯವಸ್ಥೆ ಇಲ್ಲ ನಿಲ್ದಾಣ ಮಾಡಿಸಬೇಕಿದ್ದಂತ ಜಾಗವನ್ನ ಯಾರೋ ಲಪ್ಟಾಯಿಸ್ಬಿಟ್ಟಿದ್ದಾರೆ ಖಾಸಗಿ ವ್ಯಕ್ತಿಗೆ ಕಟ್ಟಡ ಕಟ್ಟೋದಕ್ಕೆ ಅಧಿಕಾರಿಗಳು ಅವನ ಜೊತೆಗೆ ನಿಂತಂಗೆ ಕಾಡ್ತಾ ಇದೆ KIDBಯ ಕೆಲ ಅಧಿಕಾರಿಗಳು ಖಾಸಗಿ ವ್ಯಕ್ತಿಗೆ ಆ ಜಾಗವನ್ನು ಸೇಲ್ ಮಾಡಿದ್ದಾರೆ ಬಸ್ ನಿಲ್ದಾಣದ ಜಾಗವನ್ನ ಬಸ್ ನಿಲ್ದಾಣ ಆಗಬೇಕಾಗಿರುವ ಜಾಗವನ್ನ ಹಾಗಾಗಿ ಪ್ರತಿನಿತ್ಯ ಇಲ್ಲಿ ಆಕ್ಸಿಡೆಂಟೇ ಪ್ರತಿನಿತ್ಯ ಇದೆ ಹಣೆ ಬರಹ ಪ್ರತಿನಿತ್ಯ ವಾರಕ್ಕೆ 2-3 ಸಲ ಇಲ್ಲಿ ಏನಾದರೂ ಒಂದು ಆಕ್ಸಿಡೆಂಟ್ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಇದೆ ಪಾಪ ಆ ಯುವತಿ ಏನು ಗೊತ್ತಿಲ್ಲದೆ ತನ್ನಷ್ಟಕ್ಕೆ ತಾನು ಹೋಗ್ತಾ ಇದ್ರೆ ಬಸ್ ಬಂದು ಗುದ್ದಿ ಆಕೆಯ ಸಾವಿಗೆ ಕಾರಣ ಆಗಿದೆ ಆದರೆ ಇದರಿಂದಲೂ ಎಚ್ಚೆತ್ಕೊಳ್ತಾರಾ ಅಥವಾ ಇನ್ನೂ ಒಂದು 2-3 ಬಲಿಗೋಸ್ಕರ ಕಾಯ್ತಾರಾ ಪ್ರಶ್ನೆ ಹಾಗೇ ಇದೆ ಅಲ್ಲಿರೋ ಜಾಗ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡೋದಕ್ಕೆ ಅಂತ ಗುರುತಿಸಲ್ಪಟ್ಟಂಥ ಜಾಗವನ್ನು ಇವ್ರು ಯಾರ್ಯಾರಿಗೋ ಸೇಲ್ ಮಾಡ್ಕೊಂಡಿದ್ದಾರೆ ಖಾಸಗಿ ಅವರು ಕಟ್ಟಡ ಕಟ್ಟೋದಕ್ಕೆ ಬೆಳೆಬಿಟ್ಟಿದ್ದಾರೆ ಒಂದು ವ್ಯವಸ್ಥೆ ಇಲ್ಲ ರಸ್ತೆ ಅಗಲೀಕರಣ ಮಾಡಿಲ್ಲ ಫುಟ್ಪಾತು ಸರಿಯಾಗಿಲ್ಲ ಫುಟ್ಪಾತ್ ಮೇಲೆ ಏನೇನೋ ಬಿದ್ಕೊಂಡಿವೆ ಒಂದು ಬಸ್ ನಿಲ್ದಾಣ ಆದರೂ ಮಾಡಿದರೆ ಬಸ್ ಶೆಲ್ಟ್ರಲ್ಲಾದರೂ ನಿಂತಿದ್ದರೆ ಸಮಸ್ಯೆಗಳು ತಪ್ತಾ ಇತ್ತು ಅಂತ ಹೇಳಿ ಜನಸಾಮಾನ್ಯರು ಮಾತಾಡ್ತಿದ್ದಾರೆ ಬಟ್ ಅದೆಲ್ಲ BBMP ಅಧಿಕಾರಿಗಳ ಕಿವಿಗೆ ಎಲ್ಲಿ ಹೋಗಬೇಕು ಭಾಳ ದಪ್ಪದ ಕಿವಿಗಳ ಅಧಿಕಾರಿಗಳಿಗೆ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಮಂಜುನಾಥ್ ಬಸ್ ಸ್ಟ್ಯಾಂಡ್ ಇಲ್ಲ ಸರಿಯಾದ ಮೂಲಸೌಕರ್ಯದ ವ್ಯವಸ್ಥೆ ಇಲ್ಲ ಮತ್ತೆ ಆ ಜಾಗದಲ್ಲಿ ಯಾಕೆ ಬಸ್ ನಿಲ್ಲಿಸಬೇಕು ಪರ್ಯಾಯ ಬೇರೆ ಜಾಗ ನೋಡ್ಬೋದಲ್ಲ ಇಲ್ಲ ಬಲಿ ತಗೊಳ್ಳೋಕ್ಕೆ ಅಂತಾನೆ ಕಾಯ್ತಾ ಇರುವಂಥ ಜಾಗಕ್ಕೆ ಯಾವುದೇ ಮುಂಜಾಗ್ರತೆ ಇಲ್ಲ ಅಂತಂದ್ರೆ ವಾಟ್ ಇಸ್ ದಿಸ್ ಏನಿದು ಮಂಜುನಾಥ್ ಖಂಡಿತ ಪ್ರಣತ್ ಏನು ಏಷ್ಯಾದಲ್ಲೇ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶ ಆಗಿರುವಂತಹ ಪೀಣ್ಯ ಸೆಕೆಂಡ್ ಸ್ಟೇಜ್ ಇದೆ ನಿನ್ನೆ ಕಿಲ್ಲರ್ BMTCಗೆ ಒಂದು ಯುವತಿ ಬಲಿಯಾಗಿದ್ರು ಕಾರಣ ಅಲ್ಲಿ ಸರಿಯಾದ ರಸ್ತೆ ಇಲ್ಲ ರಸ್ತೆ ಪಕ್ಕದಲ್ಲಿ ಫುಟ್ಪಾತ್ ಇಲ್ಲ ಸೊ ಅಲ್ಲಿಗೆ ಅಂದ್ರೆ ಒಂದು ಏನು ಬಸ್ ನಿಲ್ದಾಣಕ್ಕೆ ಮಂಜೂರು ಆಗಿದ್ದಂತಹ ಜಾಗವನ್ನು ಕೂಡ ಈ KIDB ಅಧಿಕಾರಿಗಳು ಕೂಡ ಅಕ್ರಮ ಮಾಡ್ಕೊಂಡಿದ್ದಾರೆ ಸೊ ಹೀಗಾಗಿ ಅಲ್ಲಿನ ಸ್ಥಳೀಯರು ಕೂಡ ಸಾಕಷ್ಟು ವರ್ಷಗಳಿಂದನೂ ಕೂಡ ಅಲ್ಲಿ ಒಂದು BMTC ಆ ಬಸ್ ನಿಲ್ದಾಣ ಬೇಕು ಅಲ್ಲಿಗೆ ಯಾಕಂದ್ರೆ ಸಾವಿರಾರು ಜನರು ಪ್ರಯಾಣಿಕರು ಬರ್ತಾರೆ ನೂರಾರು ಬಸ್ಗಳು ಓಡಾಟ ಮಾಡ್ತವೆ ಇಂತಹ ಒಂದು ಪೀಣ್ಯ ಬಸ್ ನಿಲ್ದಾಣದಲ್ಲಿ ಒಂದು ಬಸ್ ನಿಲ್ದಾಣ ಮಾಡಿಕೊಡಿ ಒಂದು ತಂಗುದಾಣ ಮಾಡಿಕೊಡಿ ಅಂತೇಳಿ ಸಾಕಷ್ಟು ಜನರನ್ನ ಕೇಳಿದ್ದಾರೆ ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ ಇವತ್ತು ಶಾಸಕರು ಕೂಡ ನಿನ್ನೆ ಏನು ಒಂದು ಯುವತಿ ಪ್ರಾಣ ಹೋಯ್ತು ಯಾಕಂದ್ರೆ ಆ ರೋಡಲ್ಲಿ ವಾರಕ್ಕೆ ಕನಿಷ್ಠ ಅಂದ್ರೂ ವಾರಕ್ಕೆ 2-3 ಇದೇ ರೀತಿ ಆಕ್ಸಿಡೆಂಟ್ ಆಗ್ತಾ ಇರ್ತವೆ ಯಾಕಂದ್ರೆ ಕಂಪ್ಲೀಟ್ ಫುಟ್ಪಾತ್ ಏನಿದೆ ಫುಟ್ಪಾತ್ ಇಂದ ರಸ್ತೆವರೆಗೂ ಕೂಡ ಸಣ್ಣ ಪುಟ್ಟ ಬೀದಿ ಬದಿ ವ್ಯಾಪಾರಗಳು ಹೋಟೆಲ್ಗಳು ಎಲ್ಲ ಜಾಗವನ್ನ ಆಕ್ರಮಿಸ್ಕೊಂಡಿದ್ದಾರೆ ಸೊ ಅಲ್ಲೆಲ್ಲ ಒಂದು 20 ಅಡಿ 30 ಅಡಿ ಜಾಗ ಇದೆ ಅಲ್ಲಿ ಜನರಿಗೆ ಅಟ್ಲೀಸ್ಟ್ ಒಂದು ನಿಂತ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ರು ಒಂದು ಹೆಲ್ಪ್ ಆಗುತ್ತೆ ಅಂತ ಇದ್ದಂತಹ ಜಾಗದಲ್ಲೂ ಕೂಡ ಈಗ KIDB ಅವರು ಬಂದು ಯಾವುದೋ ಖಾಸಗಿ ವ್ಯಕ್ತಿಗೆ ಕಟ್ಟಡವನ್ನ ಕಟ್ಕೊಳ್ಳೋಕೆ ಬೇಡ್ಕೊಟ್ಟಿದ್ದಾರೆ ಸೊ ಇದರಿಂದ ಈಗಾಗಲೇ ಶಾಸಕರು ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಚ್ಚರಿಸ್ತಾ ಬಂದಿದ್ದಾರೆ ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಹಣದ ಆಸೆಗೆ ಮತ್ತೆ ಅಧಿಕಾರದ ಬಲದೊಂದಿಗೆ ಖಾಸಗಿ ವ್ಯಕ್ತಿಯ ಜಾಗವನ್ನ ನಿರ್ಮಾಣ ಮಾಡಿಕೊಟ್ಟಿದ್ರಿಂದ ಅಲ್ಲಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಜನರಿಗೂ ಕೂಡ ಇದೇ ರೀತಿ ಸಮಸ್ಯೆಗಳು ಆಗ್ತಿದ್ದಾವೆ ಸೊ ಇನ್ನಾದ್ರೂ ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿನ ಖಾಸಗಿ ಏನು ಕಟ್ಟಡ ನಿರ್ಮಾಣ ಕೊಟ್ಟಿದ್ರಿ ಅದನ್ನ ತೆರವುಗೊಳಿಸಿ ಬಸ್ ನಿಲ್ದಾಣವನ್ನ ಮಾಡಿಕೊಡಿ ಅಂತೇಳಿ ಶಾಸಕರು ಕೂಡ ಇದೀಗ ಪತ್ರವನ್ನ ಬರೆದಿರುವಂತದ್ದು ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಸರ್ಕಾರಕ್ಕೆ ಮನವಿ ಮಾಡ್ತಿರುವಂತದ್ದು ಸೊ ಇನ್ನಾರು ಸಂಬಂಧಪಟ್ಟಂತ ಅಧಿಕಾರಿಗಳು ಎಚ್ಚೆತ್ಕೊಂಡು ಅಲ್ಲಿಗೆ ಒಂದು ಬಸ್ ತಂಗುದಾಣ ಮಾಡ್ಕೊಡ್ತಾರಾ ಅಂತೇಳಿ ಕಾದು ನೋಡ್ಬೇಕಾಗುತ್ತೆ ಪ್ರಣಾತ್ ಮಂಜುನಾಥ್ ಮಾಹಿತಿಗೆ